ಇದೆಲ್ಲದರ ಜೊತೆಗೆ ಕೇರಳ ಕಾಂಗ್ರೆಸ್ಸಿನ ಅಬ್ಸರ್ವೇಷನ್ ನೋಡಿ. ಕೇರಳ ಕಾಂಗ್ರೆಸ್ಸಿನ ಅಬ್ಸರ್ವೇಷನ್ ಮೋದಿ ಅವ್ರದ್ದು, ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು 2 ವಿಡಿಯೋ ಹಾಕಿದ್ದಾರೆ. ಅಬ್ಸರ್ವೇಷನ್ ಏನು? ಮೋದಿ ದಕ್ಷಿಣ ಭಾರತದಲ್ಲಿ ಪ್ರಚಾರಕ್ಕೆ ಬಂದಾಗ ಕಪ್ಪಗೆ ಕಾಣಂಗೆ ಮೇಕಪ್ ಮಾಡ್ಕೊಂಡಿರ್ತಾರೆ, ಉತ್ತರ ಭಾರತದಲ್ಲಿ ಪ್ರಚಾರ ಮಾಡುವಾಗ ಬೆಳಗ್ಗೆ ಕಾಣಂಗೆ ಮೇಕಪ್ ಮಾಡ್ಕೊಂಡಿರ್ತಾರೆ ಅಂತ ದೊಡ್ಡ ಡಿಸ್ಕಷನ್ ಇದೆ ಇವತ್ತು. ತಮಿಳುನಾಡಿನ ಪ್ರಚಾರಕ್ಕೆ ಬಂದಾಗ ಕಪ್ಪುಗೆ ಕಾಣಿಸ್ತಾರೆ, ಉತ್ತರ ಭಾರತದ ಬೇರೆ ರಾಜ್ಯಗಳಲ್ಲಿ ಪ್ರಚಾರಕ್ಕೆ ಹೋದಾಗ ಬೆಳಗ್ಗೆ ಕಾಣಿಸ್ತಾರೆ ಅಂತ ಕಂಪ್ಯಾರಿಸನ್ ಫೋಟೋ ಹಾಕಿದ್ದಾರೆ ಇವರು. ಇದನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದು ಎಲೆಕ್ಷನ್ ವಿಷಯಗಳೇ ಇಲ್ಲ ಚರ್ಚೆ ಮಾಡೋದಕ್ಕೆ ಅಂತ. ನಿರುದ್ಯೋಗ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಭಿವೃದ್ಧಿ ಇಲ್ಲದೆ ಇರೋದು, ಮೂಲ ಸೌಕರ್ಯ, ಕುಡಿಯೋ ನೀರು, ಅನ್ನ, ಏನೂ ಇಲ್ವಾ ನೋಡಿ ಇಲ್ಲಿ ಚರ್ಚೆ. ಇದು ಎಲೆಕ್ಷನ್ನಿನ ಚರ್ಚೆ. ನೋಡಿ ಅಲ್ಲಿ ಟೋನ್ ಹಾಕಿದ್ದಾರೆ. ಆ ಕಡೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಕಾಣಿಸ್ತಿದೆಯೋ ಇಲ್ಲ ನಿಮ್ಮ ಟಿ ವಿಲಿ, ಲೆಫ್ಟ್ ಮೋಸ್ಟ್ ಇರೋದು ತಮಿಳ್ನಾಡು, ಅದರ ಪಕ್ಕದಲ್ಲಿರೋದು ವೆಸ್ಟ್ ಬೆಂಗಾಲು, ಅದರ ಪಕ್ಕದಲ್ಲಿರೋ ಡೆಲ್ಲಿಯ ಪ್ರಚಾರ ಅಂತೆ, ಅದರ ಪಕ್ಕದಲ್ಲಿರೋದು ಕಾಶ್ಮೀರದ ಪ್ರಚಾರ ಅಂತೆ. ನರೇಂದ್ರ ಮೋದಿಯ ಮುಖದ ಬಣ್ಣ ಕೂಡ ಎಲೆಕ್ಷನ್ನಲ್ಲಿ ಚರ್ಚೆ ಮಾಡೋ ವಿಷಯ ಆಯಿತು. ಮೋದಿ ಟೆರರಿಸ್ಟು, ಗುಜರಾತಿಗಳು ಅನಕ್ಷರಸ್ಥರು, RSS BJP ಅವರು ಹಾವಿದ್ದಂಗೆ ಎದ್ದು ಹೋಗಿ ಹೊಡೀರಿ. ಈಗ ಮೋದಿ ಮುಖದ ಬಣ್ಣ. ವಿ ಡೋಂಟ್ ಡಿಸರ್ವ್ ಇಟ್ ರೀ. ನಾನು ಹೇಳ್ತಾ ಇರೋದು, ನಾವು ಇದಕ್ಕಿಂತ ಬೆಟರ್ ಅರ್ಹತೆ ಇದೆ ನಮಗೆ ಆ್ಯಸ್ ಎ ಮತದಾರರಾಗಿ. ಚುನಾವಣೆಯ ಸಂದರ್ಭದಲ್ಲಿ ಇದಕ್ಕಿಂತ ಉತ್ತಮ ಚರ್ಚೆಗಳನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳೋದು ನಮ್ಮ ಹಕ್ಕು. ಡೂ ದ್ಯಾಟ್. ಅದನ್ನು ಮಾಡಿ. ಅಯ್ಯೋ ರಾಮ, ಅಂದರೆ ಇದನ್ನೊಂದು ಮ್ಯಾಚ್ಯೂರ್ಡ್ ಪ್ರಜಾಪ್ರಭುತ್ವ ಅಂತ ನಂಬೋದಾದರೆ ಹೆಂಗ್ರಿ? ಇದೊಂದು ಬುದ್ಧಿಬಲಿತ ಪ್ರಜಾಪ್ರಭುತ್ವ ಅಂತ ಅನ್ನೋದಕ್ಕಾಗತ್ತಾ ಇಂಥವೆಲ್ಲ ಎಲೆಕ್ಷನ್ನಲ್ಲಿ ಚರ್ಚೆ ಆಗ್ತಿದ್ರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.